ಬೆಳ್ಳಂದೂರು ಎಸ್ಟಿಪಿ ಪ್ರಕರಣ ಸಮಗ್ರ ತನಿಖೆ ಮುಂದುವರಿಕೆ. ಕಾರ್ಮಿಕರ ಸುರಕ್ಷತೆಗೆ ಕಟ್ಟುನಿಟ್ಟಿನ ಕ್ರಮ. ಜಲಮಂಡಳಿ ಅಧ್ಯಕ್ಷೆ ಡಾಕ್ಟರ್ ಎನ್ ಮಂಜುಳಾ ಎಸ್ಟಿಪಿ. ನಿರ್ವಹಣೆಯಲ್ಲಿ ಸುರಕ್ಷತಾ ಮಾನದಂಡಗಳ ಮತ್ತಷ್ಟು ಬಲಪಡಿಸಲು ಸೂಚನೆ. ಬೆಂಗಳೂರು, ಜುಲೈ 29. ಬೆಳ್ಳಂದೂರು ಜಲಮಂಡಳಿಯ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದಲ್ಲಿ ಎಸ್ಟಿಪಿ ಕಳೆದ ತಿಂಗಳು ನಿರ್ವಹಣಾ ಕಾರ್ಯದ ವೇಳೆ 2 ಕಾರ್ಮಿಕರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಮುಂದುವರಿದಿದ್ದು, ಘಟನೆಯ ಎಲ್ಲ ಆಯಾಮಗಳನ್ನು ಪರಿಶೀಲಿಸಲಾಗುತ್ತಿದೆ ಎಂದು ಬೆಂಗಳೂರು ಜಲಮಂಡಳಿ BWSSB ಅಧ್ಯಕ್ಷೆ ಡಾಕ್ಟರ್ ಎನ್ ಮಂಜುಳಾ ತಿಳಿಸಿದ್ದಾರೆ. ಸಫಾಯಿ ಕರ್ಮಚಾರಿ ಆಯೋಗದ ವತಿಯಿಂದ BWSSBಯಲ್ಲಿ ವರ್ಕ್ ಮಾಡ್ತಕ್ಕಂಥ ಸ್ವಚ್ಛತಾ ಕಾರ್ಮಿಕರ ಕುಂದುಕೊರತೆಗಳನ್ನು ನೇರವಾಗಿ ಆಯೋಗನೇ ಅವರಿಂದಲೇ ತಿಳ್ಕೊಂಡು ಅವ್ರಿಗೆ ಆಗ್ತಿರ್ತಕ್ಕಂಥ ತೊಂದರೆಗಳಾಗಿರಲಿ, ಅವರಿಗೆ ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳಲ್ಲಿ ಏನಾದರೂ ತೊಂದರೆ ಆಗ್ತಾ ಇದ್ದರೆ ಅದನ್ನು ನೇರವಾಗಿ ಮನಗಂಡು ಪರಿಹರಿಸಬೇಕು. ಅವ್ರ ಜೊತೆ ಈ ಸರ್ಕಾರ ಮತ್ತು ಆಯೋಗ ಇದೆ ಅಂತಕ್ಕಂಥ ಭರವಸೆ ಮೂಡಿಸ್ಬೇಕನ್ನೋ ದೃಷ್ಟಿಯಿಂದ ಇವತ್ತು ನಾವು ನೇರ ಸಂವಾದ ಕಾರ್ಯಕ್ರಮ ಮಾಡಿ ಅವರು ಹೇಳಿರ್ತಕ್ಕಂಥ ಕುಂದುಕೊರತೆಗಳನ್ನು ತಿಳ್ಕೊಂಡು ಅವುಗಳನ್ನೆಲ್ಲ ನಮ್ಮ ಆಯೋಗದ ವತಿಯಿಂದ ಮೇಡಮ್ ಅವರಿಗೆ ಸೂಕ್ತ ನಿರ್ದೇಶನವನ್ನು ನೀಡಿ ಮತ್ತು ಕೆಲವು ಸರ್ಕಾರದ ಮಟ್ಟದಲ್ಲಿ ಪಾಲಿಸಿಗಳಲ್ಲಿ ಚೇಂಜ್ ಆಗಬೇಕಾಗಿರ್ತಕ್ಕಂಥ ವಿಷಯಗಳಿದ್ದಾವೆ. ಅವನ್ನು ಕೂಡ ಸರ್ಕಾರದ ಮಟ್ಟದಲ್ಲಿ ಪಾಲಿಸಿ ಮ್ಯಾಟರ್ಸ್ ಚೇಂಜ್ ಮಾಡಿ ಅವರಿಗೆ ಆಗ್ತಕ್ಕಂಥ ಅನುಕೂಲಗಳನ್ನು ಮಾಡಿಕೊಡ್ಬೇಕಂತ ಮುಖ್ಯ ಉದ್ದೇಶದಿಂದ ಇವತ್ತೊಂದು ನೇರ ಸಂವಾದ ಕಾರ್ಯಕ್ರಮ ಮಾಡಿದ್ದೀವಿ. ನೇರ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಏನು ತಮಗೆ ಯೂನಿಫಾರ್ಮ್ ನೀಡ್ತಾ ಇದ್ದಂಥ 2 ಜೊತೆ ಯೂನಿಫಾರ್ಮ್ನ 4 ಜೊತೆ ಮಾಡಬೇಕು, ಮತ್ತು ಅವ್ರಿಗೆ ಸಿಗ್ತಾ ಇರ್ತಕ್ಕಂಥ ಸೌಲಭ್ಯಗಳಿರ್ತಂಥ ಸ್ಲೋಪ್ ಆಗಲಿ, ಡೆಟಾಲ್ ಆಗಲಿ, ಅದರ ಬಗ್ಗೆ, ಮತ್ತು ಅವರಿಗೆ ಏನು ರಜಾ ಕೊಡ್ತಾ ಇಲ್ಲ ಸರಿಯಾಗಿ ಅನ್ನತಕ್ಕಂಥ ಒಂದು ಇದಿದೆ, ಅದರ ಬಗ್ಗೆ, ಮತ್ತು ಅವರು ನಮ್ಮನ್ನೆಲ್ಲ ಕಾಯಂಗೊಳಿಸ್ಬೇಕಂತಕ್ಕಂಥ ಮುಖ್ಯ ಬೇಡಿಕೆಗಳನ್ನು ಸಲ್ಲಿಸಿದ್ದಾರೆ. ಅವುಗಳ ಬಗ್ಗೆ ನಾವು ಈಗ ಮೇಡಮ್ ಅಂತ ನಾವು ಮಾತಾಡಿ ಸರ್ಕಾರಕ್ಕೆ ಇದೇನು ಕೆಲಸ ಮಾಡತಕ್ಕಂಥ ಒಂದು 600-700 ಜನ ಇದ್ದಾರೆ ವರ್ಕರ್ಸು, ಅವ್ರನ್ನ ಕಾಯಂಗೊಳಿಸ್ಬೇಕು. ಯಾಕಂದರೆ ತುಂಬ ಈ ಸಮಾಜದಲ್ಲಿ ನೇರವಾಗಿ ಏನು ಈ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಮಾಡ್ತಾ ಇರತಕ್ಕಂಥ ಮಲನ ಮತ್ತು ಈ ಡ್ರೈನೇಜ್ ಜೊತೆ ನೇರ ಸಂಪರ್ಕದಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಮಾಡ್ತಾ ಇರತಕ್ಕಂಥ ಕೆಲಸಕ್ಕೆ ಔಟ್ಸೋರ್ಸಲ್ಲಿ ಸಿಗ್ತಕ್ಕಂಥ ಸಂಬಳ ಅವರ ಜೀವನ ಮಟ್ಟನ ತುಂಬ ಸುಧಾರಿಸೋದಕ್ಕೆ ಸಾಧ್ಯ ಇಲ್ಲ, ತುಂಬ ತೊಂದರೆಯಲ್ಲಿದ್ದಾರೆ. ಆದ್ದರಿಂದ ಅವರಿಗೆ ಕಾಯಂಗೊಳಿಸಿ ಅವರಿಗೆ ಸಿಗ್ತಕ್ಕಂಥ ಸರ್ಕಾರದ ಸೌಲಭ್ಯಗಳು ಸಿಗ್ಬೇಕನ್ನೋಂಥ ದೃಷ್ಟಿಯಿಂದ ನಾವಿವತ್ತು ಮೀಟಿಂಗ್ ಮಾಡಿ ಬಂದಿದ್ದೀವಿ. ಇಲ್ಲ, ಈಗ ಡ್ರೈನೇಜ್ಗೆ ಮ್ಯಾನ್ಯುವಲ್ ಸ್ಕ್ಯಾವೇಜಿಂಗ್ ಆಕ್ಟ್ ಪ್ರಕಾರ ಯಾರನ್ನು ಇಳಿಸಂಗೆ ಇಲ್ಲ. ಇಳಿಸಿದ್ರೆ 10 ವರ್ಷ ಜೈಲು ಶಿಕ್ಷೆ ಆಗ್ತಕ್ಕಂಥ ಒಂದು ಮ್ಯಾನ್ಯುವಲ್ ಸ್ಕ್ಯಾವೇಜ್ ಆಕ್ಟ್ ಕಠಿಣ ಕ್ರಮ ಇದೆ. ಆದರೂ ಕೂಡ ಕೆಲವು ಕಡೆ ನಿರ್ಲಕ್ಷ್ಯತನದಿಂದ ಇಳಿಸಿರ್ತಾರೆ. ಇಳಿಸಿದಂಥ ಪ್ರಕರಣಗಳು ಬಂದರೆ ನೇರವಾಗಿ ಅವ್ರ ಮೇಲೆ FIR ಆಗಿದೆ, ತನಿಖೆಗಳು ನಡೀತಾ ಇದೆ, ಕೇಸ್ ಆಗಿದೆ. ಸರ್, STP ಗಾಡಿಗಳಲ್ಲಿ ಕಾರ್ಮಿಕರು ಸರಿಯಾಗಿ ಬರ್ತಾ ಇಲ್ಲ ಸಿಸ್ಟಮ್ಗೆ ಆಗೋಗ್ತಿದೆ. ಅಂದರೆ ಒಟ್ಟು ಬರೀ STP ಬೇಕಾದ ಈಗ ಸಫಾಯಿ ಕರ್ಮಚಾರಿ ಅವತ್ತು ಕೂಡ ತಿಳಿಯಿಲ್ಲ. ಇವತ್ತು ಸಭೆಗೆ ಅದ್ರ ಬಗ್ಗೆ ಚರ್ಚೆ ಆಯಿತು. ಅದು ಘಟನೆ ನಡೆದ ತಕ್ಷಣವೇ ಕರ್ಮಚಾರಿ ಆಯೋಗದವರು ನಾವು ಅಲ್ಲಿಗೆ ಹೋಗಿ ಅಲ್ಲೇ ಮೀಟಿಂಗ್ ಮಾಡಿ ಪೊಲೀಸ್ನವರಿಗೆಲ್ಲ ತಕ್ಷಣ ಅದು ಘಟನೆ ನಡೆದು ನಾವು 2ರಿಂದ 4 ಗಂಟೆ ಒಳಗೆ ಅಲ್ಲಿದ್ವಿ. ಮೇಡಮ್ ಅವರು ಇದ್ರು, ನಾನು ಕೂಡ ಇದ್ದೆ. ಪೊಲೀಸ್ ಅವರಿಗೆಲ್ಲ ಕರೆದು ಏನು ಕ್ರಮ ತಗೋಬೇಕು ಅದ್ರ ಬಗ್ಗೆ ಆ್ಯಕ್ಷನ್ ಮಾಡಿ ಅವ್ರ ಕಂಪ್ನಿ ಮೇಲೆ ಮತ್ತು ಇವ್ರ ಮೇಲೆ ಆ್ಯಕ್ಷನ್ ಮಾಡಿದ್ದೀವಿ. ಅವರು 120 BNS 120 ಕೇಸ್ ಮಾಡಿದ್ರು. ಅವರು 105 ಇದನ್ನು ಮಾಡ್ಬೇಕಂತ ಹೇಳಿದರೆ ಅದ್ರ ಬಗ್ಗೆ ನಾನು ಸೋಷಿಯಲ್ ವೆಲ್ಫೇರ್ಗೆ ಅವತ್ತೇ ಡೈರೆಕ್ಷನ್ಸ್ ಕೊಟ್ಟಿದ್ದೆ. ಇವತ್ತು ಕೂಡ ಮೀಟಿಂಗಲ್ಲೇ ಮೇಡಮ್ ಅವರಿಗೆ ನಾನು ಹೇಳ್ತಾ ಇದ್ದೀನಿ, ಅದು ಏನಿದೆ ಅದು ಸೆಕ್ಷನ್ ಪ್ರಕಾರ ಮಾಡಿ ಅದು ತನಿಖೆ ಮಾಡಿ ಕಠಿಣ ಕ್ರಮ ಆಗಬೇಕು ಅಂತಕ್ಕಂಥ ವಿಷಯ ಕೂಡ ಘಟನೆ ನಿರ್ಲಕ್ಷ್ಯ ಮಾಡಿದ್ರೆ ಯಾವ ಅಧಿಕಾರಿಗಳಲ್ಲಿ ದೂರ ಕ್ರಮ ಆಗಿಲ್ಲ. ಕಾಂಟ್ರಾಕ್ಟ್ ಆಯಿತು, ಹೊರದಾಗಿ ಏನಾಯಿತು ಅಪ್ಡೇಟ್ ಇಲ್ಲ. ಮತ್ತು ಅದು ಈ ಘಟನೆ ಕಾರಣವಾದ ಯಾವ ಒಂದು ಅಧಿಕಾರಿ ಗಮನ ಮಾಡಿದ್ದಾರೆ.
ನೀವು ಗೊತ್ತಿರೋ ಹಾಗೆ ನಾನು ಕ್ಲೀನ್ ಮಾಡಿದ್ದೀನಿ ಒಂದು ಎಂಕ್ವೈರಿ ಕಮಿಟಿ ಕೂಡ ರಚನೆ ಮಾಡಿದ್ವಿ ಆ್ಯಂಡ್ ವಿ ಗಾಟ್ ಇಟ್ ಎನ್ಕ್ವೈರ್ಡ್ ಅದಕ್ಕೆ ನಮ್ಮವ್ರು ಯಾರೂ ನಿರ್ದೇಶನ ಕೊಟ್ಟಿಲ್ಲ ಇಳಿಲಿಕ್ಕೆ ನಮ್ಮ AEE ಜೈ ಯಾರು ಇನ್ಚಾರ್ಜ್ AE ಅಥವಾ ಜೈ ಅವರು ಅನುಮತಿ ತಗೊಳ್ಬೇಕಾಗಿತ್ತು ಅದನ್ನು ಕೂಡ ನಿರ್ವಹಿಸಿಲ್ಲ ಅವತ್ತು ಅವರೇ ಏಕಾಏಕಿಯಾಗಿ ಮಾಡುವಂಥದ್ದು 5 ಗಂಟೆ ಸಾಯಂಕಾಲದಲ್ಲಿ ಯಾವ ರೀತಿನೂ ಆ ಥರದ್ದು ಯಾವ ಆಕ್ಟಿವಿಟಿ ಮಾಡೋ ಹಾಗೆ ಇಲ್ಲ. ಸೊ ದೇ ಆರ್ ವೈಲೇಟೆಡ್ ಆಲ್ ದಿಸ್. ನಮ್ಮ ಅಧಿಕಾರಿ ಯಾರು ಆ ಟೈಮ್ ಇರಲಿಲ್ಲ, ಅವ್ರಿಗೆ ಅನುಮತಿನೂ ಪಡ್ಕೊಂಡಿಲ್ಲ, ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸೊ ಅದನ್ನ ತನಿಖೆಯಿಂದ ಕಂಡು ಬಂದಿದೆ. ಅದರಿಂದ ನಮ್ಗೆ ಗ್ರೌಂಡ್ಸ್ ಇದ್ದೇ ಸುಮ್ಮನೆ ಹೇಗೆ ನಾವು ಆಕ್ಷನ್ ಅದೆಲ್ಲ ಆದ್ಮೇಲೆ ನಾವೇನ್ ಮಾಡಿದೀವಿ ಇವಾಗ ನಿಮ್ಗೆ ಗೊತ್ತಿರ್ಬೋದು ಅಥವಾ ಹೇಳಿರ್ಬೋದು ನಾವು. ಬಟ್ ಎವ್ರಿ STP ಆಡಿಟ್ ಮಾಡಿಸ್ಬೇಕು ನಾವು. IASC ಮುಖಾಂತರ ಕ್ವಾಲಿಟಿ ಏನ್ ನಡೀತಾ ಇರೋದನ್ನು ತನಿಖೆ ಮಾಡ್ತಾ ಇದೀವಿ. ಅದ್ರ ಜೊತೆಗೇನೆ ಅದು ಆಡಿಟ್ ರಿಪೋರ್ಟ್ ತಗೊಂಡ್ಬಿಟ್ಟು ಏನೇನು ವ್ಯವಸ್ಥೆಗಳಲ್ಲಿ ಏನಾದ್ರು ಲ್ಯಾಪ್ಸಸ್ ಇದೆಯಾ, ಹೌ ವಿ ಕ್ಯಾನ್ ಇಂಪ್ರೂವ್ ಇಟ್, ತಾಂತ್ರಿಕವಾಗಿ ಏನ್ ಮೈಂಟೈನ್ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಏನಾದ್ರು ಪ್ರೊಸೀಜರಲ್ ಲ್ಯಾಪ್ಸಸ್ ಇದೆಯಾ ಅದರಿಂದ ತನಿಖೆ ಈ ಆಡಿಟ್ ಮುಖಾಂತರ ಹೇಳ್ಬೇಕು ಏನೇನ್ ಮಾಡ್ಬೇಕು ಅಂತ. ಕಂಪನಿ ನೇಮಕ ಮಾಡಿದೀವಲ್ಲ ಅವ್ರು ಪ್ರೈವೇಟ್ ಕಂಪನಿ ಎಕ್ಸ್ಪರ್ಟ್ ಇದ್ದಾರೆ ಅವ್ರು. ಅದಲ್ಲದೆ ನಾವೇನ್ ಮಾಡಿದ್ವಿ ಎಲ್ಲ ನಮ್ಮ ಕಾರ್ಮಿಕರು ನಮ್ಮಲ್ಲಿರೋರು ಇರ್ಬೋದು ಸ್ವಚ್ಛತೆ ಕಾರ್ಮಿಕರು ಪ್ಲಸ್ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಯಾರು ಏಜೆನ್ಸಿ ಮೂಲಕ ಬಂದಿರೋ ಅವರೆಲ್ಲರಿಗೂ ಕೂಡ ಸೇಫ್ಟಿ ಮತ್ತೆ ಸುರಕ್ಷತೆ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇದೀವಿ. ಒಂದು ವರ್ಕ್ಶಾಪ್ ಅಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಆಗೋದ್ರಿಂದ ಬ್ರೇಕ್ ಮಾಡಿ ಹಾಗಾಗಿ ಫುಲ್ 100% ವಿಡ್ರಾ ಮಾಡೋಕ್ಕಾಗಲ್ಲ ನಾವು. STP ಆಪರೇಷನ್ಸ್ ಕೂಡ ನಡೀತಾ ಇರುತ್ತೆ. ಅದರಲ್ಲಿ ಆಲ್ರೆಡಿ 2 ವರ್ಕ್ಶಾಪ್ ಮುಗಿಸಿದ್ದೀವಿ. ಇನ್ನ ಒಂದು ವರ್ಕ್ಶಾಪ್ ಕೂಡ ಎಲ್ಲರನ್ನೂ ಕವರ್ ಮಾಡ್ತೀವಿ. ಫಸ್ಟ್ ಹಂತದಲ್ಲಿ ಅಷ್ಟೇ ಟ್ರೈನಿಂಗ್ ಇಮಿಡಿಯೇಟ್ ಆಗಿ ಕೊಟ್ಟಿದ್ದೇವೆ ನಾವು ಅದನ್ನ. ಅದೇನೆ MLD ಕಾಸ್ಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ 1 ಕೋಟಿ ನೀವರೆಗೂ 4 ಕೋಟಿ 5 ಕೋಟಿ ಅಂತ ಎಸ್ಟಿಮೇಟ್ ಮಾಡ್ಕೊಂಡು 6 ಕೋಟಿ ಹಾಗಿದ್ರು ಇಷ್ಟು ಕಡಿಮೆ ಗುಣಮಟ್ಟದ ಮಾಡ್ತಾರೆ. ಅಲ್ಲ ನಮ್ಗೆ ಗೊತ್ತಿರೋ ಹಾಗೇನೆ ವಿ ಆರ್ ಆನ್ ದ ಪಾರ್ ವಿತ್ ಅದರ್ ಯುಟಿಲಿಟೀಸ್ ಇನ್ ದ ಕಂಟ್ರಿ. ನಮ್ಮ ಎಸ್ಟಿಮೇಟ್ ಏನಿದೆ SRA ಫಾಲೋ ಮಾಡೋದು. ನಾವು SR ಬಿಟ್ಟು ಮಾಡೋಕ್ಕಾಗಲ್ಲ. SR ಪ್ರಕಾರವೇ ಮಾಡೋದಿಲ್ಲ ಎಲ್ಲರೂ ಕೂಡ. ಕಾಸ್ಟ್ ಎಸ್ಟಿಮೇಟ್ ಹೈಲೈಟ್ ಎಸ್ಟಿಮೇಟ್ ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ. ಎಸ್ಟಿಮೇಟ್ ಪ್ರಕಾರನೇ ಮಾಡೋದು. ಜಾಸ್ತಿ ಮತ್ತೆ 4 ಕೋಟಿ 5 ಕೋಟಿ ಮಾಡ್ತಾರೆ. ಅಲ್ಲ ನಾವು ಆ ರೀತಿ ಇದನ್ನ ಮಾಡಕ್ಕಾಗಲ್ಲ. ನಮಗೆ ಟೆಕ್ನಿಕಲ್ ಕಮಿಟಿ ಇದೆ. ಎಸ್ಟಿಮೇಟ್ ನಾವು ಮಾಡಿದ್ಮೇಲೆ ಟೆಕ್ನಿಕಲ್ ಕಮಿಟಿ ಇದೆ, ಅಲ್ಲಿ ಎಲ್ಲ ಸೀನಿಯರ್ಸ್ ಇರ್ತಾರೆ. ಆಮೇಲೆ ಗೌರ್ಮೆಂಟ್ ಕಳಿಸಿ ಆಡಿಟ್ ಮಾಡ್ತೀವಿ. ಗೌರ್ಮೆಂಟ್ ಅಲ್ಲಿ ಒಂದು ಆಡಿಟ್ ಇದಿದೆ ಸರ್. ಆಡಿಟ್ ಅವರು ಕೂಡ ಎಲ್ಲ ಅದನ್ನ ಎಸ್ಟಿಮೇಟ್ ನ ಸ್ಕ್ರೂಟಿ ಮಾಡಿ ಅದರಲ್ಲಿ ಯಾವ್ದಾದ್ರು ರೇಟ್ಗಳು ನಾವೇನೋ ಅವ್ರು ರಿಪೋರ್ಟ್ ತಗೊಂಡ್ಮೇಲೆ ನಾವು ಗೌರ್ಮೆಂಟ್ ಹೋಗುತ್ತೆ. ಟೆಕ್ನಾಲಜಿ ಬೇಸ್ಡ್ ಕಾಸ್ಟ್ ವೇರಿ ಆಗ್ಬೋದು. ದಟ್ ಈಸ್ ಆಲ್ಸೋ ದೇರ್. ಇವೇನೈತೆ ಟೆಕ್ನಾಲಜಿ ಇಂಟೆನ್ಸಿವ್ ಆಗಿರುತ್ತೆ ಬಟ್ ಏರಿಯಾ ಕಡಿಮೆ ಆಕ್ಯುಪೈ ಮಾಡುತ್ತೆ. ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಏನಾಗುತ್ತೆ ಅಂದ್ರೆ ಲ್ಯಾಂಡ್ ಕಡಿಮೆ ಇರೋದು ವಿ ಹ್ಯಾವ್ ಟು ಅಡಾಪ್ಟ್ ಟೆಕ್ನಾಲಜಿ which helps us to conserve on land. ಈ ತರ ಬೇರೆ ಬೇರೆ ಅಂದ್ರೆ ಯೂನಿಫಾರ್ಮ್ ಆಗಿ ಎಲ್ಲ STP ನಾವು ಕಂಪೇರ್ ಮಾಡೋಕ್ಕಾಗಲ್ಲ ಅಂತ ಹೆಂಗೆ ಆಯ್ತು ಹೆಬ್ಬಾಳದ ಹಂಗೆ ಆಯ್ತು. ಅದು ಮೊನ್ನೆ ರೀಸೆಂಟ್ ಅಂದ್ರೆ ನೀವು ಇಷ್ಟೆಲ್ಲ ಕಾಸ್ಟ್ ಖರ್ಚು ಮಾಡಿ ಅಷ್ಟೆಲ್ಲ ಕ್ವಾಲಿಟಿ ಇಶ್ಯೂ ಅಲ್ಲ. the problem here is not the quality issue. What I'm trying to say is maintenance is the issue. That is why we are getting the audit done. Audit ಮೂಲಕ ಬಂದಂತ ನ್ಯೂನತೆಗಳಿದೆ. We will figure it out. We find a solution and will correct ourselves. ಏನು ತಪ್ಪಾಗಿದೆ ಅಂತ ತಿಳ್ಕೊಳ್ತೇವೆ. ಟೆಂಡರ್ ತಗೊಂಡ್ರೆ ಅದು ಕೂಡ ಸರಿಯಾಗಿ ಮನೆ ಆಗ್ತದೆ ಘಟನೆ. ಅವರು 7 ವರ್ಷ OIM ತಗೊಂಡಿದ್ದಾನೆ ಬಟ್ ಕೆಲಸನೇ ಏನು ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಆಡಿಟ್ ರಿಪೋರ್ಟ್ ಅಲ್ಲಿ ಇದೆಲ್ಲ ನಾವು ತೆಗಿಸ್ತಾ ಇದ್ದೀವಿ. ಆಡಿಟ್ ರಿಪೋರ್ಟ್ ಮಾಡ್ತೀವಿ. ಯಾವಾಗ ಮೇಂಟೈನ್ ಆಗಿದೆ ಲಾಸ್ಟ್ ಟೈಮ್, ಎಷ್ಟು ವರ್ಷದಲ್ಲಿ ಎಷ್ಟು ಸತಿ ಫ್ರೀಕ್ವೆನ್ಸಿ ಆಗ್ತದೆ, ಇವೆಲ್ಲವೂ ಕೂಡ ಆಡಿಟ್ ವರ್ಕ್ ಕಂಡು ಬರುತ್ತೆ. ಸೊ ದೆನ್ ವಿ ವಿಲ್ ಟೇಕ್ ಆಕ್ಷನ್. ಮುಂದೆ ರೆಮಿಡಿಯಲ್ ಆಕ್ಷನ್ ತಗೊಳ್ತೀವಿ. ಕಾಂಟ್ರಾಕ್ಟ್ ಇನ್ಬಿಲ್ಡ್ ಮಾಡಬೇಕು ಅವನ್ನೆಲ್ಲ ನೋಡ್ತೀವಿ. ಅಂಡ್ ನಾವು ಪ್ಯಾರಲಲ್ಲಿ ಒಂದು IIIT ಬೆಂಗಳೂರು ಅವ್ರ ಜೊತೆ ಒಂದು ವ್ಯವಸ್ಥೆನ ಅಪ್ಲಿಕೇಶನ್ ಡಿಜಿಟಲ್ ಅಪ್ಲಿಕೇಶನ್ ಡೆವಲಪ್ ಮಾಡ್ತಾ ಇದೀವಿ. ಈ ಪ್ರತಿಯೊಂದನ್ನು ಕೂಡ ಮಾನಿಟರಿಂಗ್ ಏನು ಮಾಡಬೇಕು, ಡೈಲಿ ಮಾನಿಟರಿಂಗ್, ವೀಕ್ಲಿ ಮಾನಿಟರಿಂಗ್, ಮಂತ್ಲಿ ಮಾನಿಟರಿಂಗ್ ಇವೆಲ್ಲ ಏನಿರ್ತದೆ ಅದೆಲ್ಲರೂ ಕೂಡ ನಿಯಮಿತವಾಗಿ ನಡೀತಾ ಇದೆ ಇಲ್ವಾ ಅಂತ. ಬಟ್ ಡಿಜಿಟಲ್ ನಮ್ಗೆ ಅಸಿಸ್ಟ್ ಮಾಡಲಿಕ್ಕೆ ದಟ್ ಆಲ್ಸೋ ವಿ ಆರ್ ಡೆವಲಪ್. ಯಾಕಂದ್ರೆ ಹ್ಯೂಮನ್ಲಿ ಕಷ್ಟ. 30-35 STP ನಲ್ಲಿ ಇನ್ನ ಮತ್ತೆ 30 ಆಡ್ ಆಗುತ್ತೆ. ಸೊ 60 STP ನಲ್ಲಿ ಇವರೆಲ್ಲ ಮಾನಿಟರಿಂಗ್ ಮಾಡೋದು ಕಷ್ಟ ಆಗುತ್ತೆ. ಸೊ ವಿ ಆರ್ ಡೆವಲಪಿಂಗ್ ಡಿಜಿಟಲ್ ಸಿಸ್ಟಮ್ ಪ್ಯಾರಲಲ್.